ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಸ್ಥಿತಿ ಸಂಚಾರ 12 ರಾಶಿಗಳಿಗೆ ಗೋಚಾರ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಆಗಸ್ಟ್ ಮಾಸವು ಆಷಾಢ ಮಾಸಕ್ಕೆ ಕೊನೆಯನ್ನು ನೀಡಿ ಶ್ರಾವಣ ಮಾಸಕ್ಕೆ ಆರಂಭವನ್ನು ನೀಡುವುದಾಗಿದೆ. ಆಗಸ್ಟ್ ಮಾಸದಲ್ಲಿ ನಾವು ಬಹಳಷ್ಟು ವಿಶೇಷತೆಗಳು, ಆಚಾರ ವಿಚಾರಗಳನ್ನು ತಿಳಿಯಬಹುದು. ಆಷಾಢ ಮಾಸದಲ್ಲಿ ಶುಕ್ರವಾರಗಳಂದು ದೇವಿ ಪೂಜೆ ವಿಶೇಷ ಆದರೆ, ಶ್ರಾವಣ ಮಾಸದಲ್ಲಿ ಶ್ರಾವಣ ಶನಿವಾರಗಳಂದು ವಿಷ್ಣು ಪೂಜೆ ವಿಶೇಷ ಆಗಿದೆ ಮತ್ತು ಶ್ರಾವಣ ಸೋಮವಾರಗಳಂದು ಶಿವಪೂಜೆಯು ವಿಶೇಷ ಆಗಿದೆ. ಈ ಮಾಸದಲ್ಲಿ ವಿಶೇಷವಾಗಿ ನಾಗರ ಪಂಚಮಿ, ಮಂಗಳ ಗೌರಿ ವ್ರತ ಮತ್ತು ವರಮಹಾಲಕ್ಷ್ಮಿ ವ್ರತ ಆಚರಣೆ ಇವೆಲ್ಲವನ್ನು ನಾವು ಆಚರಿಸ್ತೇವೆ. ಈ ಮಾಸವು ವಿಶೇಷವಾದಂತಹ ಮಾಸವೂ ಆಗಿದೆ, ಶ್ರಾವಣ ಮಾಸ. ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಗೋಚಾರ ಸಂಚಾರ ಸ್ಥಿತಿ ಫಲಗಳನ್ನು ತಿಳಿದುಕೊಳ್ಳುವ ಮೊದಲು ಹಿಂದಿನ ಮಾಸಗಳಲ್ಲಿ ದೇವತಾ ಶಕ್ತಿಯ ಸಂಬಂಧಪಟ್ಟಂತೆ ಕೆಲವು ವಿಷಯಗಳ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೆ. ಅದರ ಸಂಬಂಧಪಟ್ಟಂತೆ ಈ ಮಾಸದಲ್ಲಿ ಕೆಲವು ಮಾಹಿತಿಗಳನ್ನು, ಅನುಭವದಲ್ಲಿ ಇರುವಂತಹ ವಿಷಯವನ್ನು ನಾನು ತಿಳಿಸ್ತಾ ಇದ್ದೇನೆ. ಕಳೆದ 15-20 ದಿನಗಳ ಹಿಂದೆ ಬಂದಂತಹ ವ್ಯಕ್ತಿಗಳಲ್ಲಿ ನಾನು ಗಮನಿಸಿದಂತಹ ವಿಷಯಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ. ಕೆಲವು ಸಂದರ್ಭದಲ್ಲಿ ಕೆಲವರು ದೇವಕೋಪಕ್ಕೆ ಒಳಗಾಗ್ತಾರೆ. ದೇವಕೋಪ ಯಾಕೆ, ಹೇಗೆ ಬರುತ್ತೆ ಅನ್ನೋದನ್ನು ನೀವಿಲ್ಲಿ ತಿಳಿಬೇಕು. ಈ ಮಾಸವು ಹರಿಹರರಿಗೆ ಭೇದವಿಲ್ಲದೆ ಪೂಜಿಸಲ್ಪಡುವಂಥ, ಪ್ರಾರ್ಥಿಸಲ್ಪಡುವಂತಹ ಮಾಸವೂ ಆಗಿರೋದ್ರಿಂದ ಅದರ ಸಂಬಂಧಪಟ್ಟಂತೆ ಒಂದು ಅನುಭವವನ್ನು ತಿಳಿಸ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ನನಗೆ ಕೆಲವೇ ದಿನಗಳ ಹಿಂದೆ ಸೋಮವಾರದಂದು ಕರೆ ಮಾಡ್ತಾರೆ. ಮಧ್ಯಾಹ್ನದ ನಂತರದಲ್ಲಿ ಅವರು ಕರೆ ಮಾಡ್ತಾರೆ. ನನ್ನೊಂದಿಗೆ ಮಾತಾಡಿ ಅವರು ಕರೆ ಕಟ್ ಮಾಡ್ತಾರೆ. ಮತ್ತೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಕೇಳ್ತಾರೆ. ನಾನು ತಕ್ಷಣಕ್ಕೆ ಯಾರಿಗೂ ಅಪಾಯಿಂಟ್ಮೆಂಟನ್ನು ಕೊಡೋದಿಲ್ಲ. ಆದರೆ ಆ ವ್ಯಕ್ತಿಯ ಮಾಡಿದಂತಹ ಆ ಕಾಲ ಮತ್ತು ಆ ವಾರವನ್ನು ನೋಡಿ ನೀವು ನಾಳೆ ಬನ್ನಿ ಅನ್ನೋದನ್ನು ನಾನು ತಿಳಿಸ್ತೇನೆ. ಅವರು ಬರುವ ದಿನ ಮಂಗಳವಾರ ಆಗಿರುತ್ತೆ. ಅವರ ಬೇರೆ ಯಾವ ಡೀಟೇಲ್ಸ್ ಗೊತ್ತಿರೋದಿಲ್ಲ, ಹೆಸರು ಮತ್ತು ಸ್ಥಳ ಮಾತ್ರ ಗೊತ್ತಿರುತ್ತೆ. ಬೆಂಗಳೂರಿಂದ ಬಂದಿರ್ತಾರೆ. ಆ ವ್ಯಕ್ತಿಯ ಡೇಟ್ ಆಫ್ ಬರ್ತ್ ಕೂಡ ನನಗೆ ಅವರು ಕೊಟ್ಟಿರೋದಿಲ್ಲ, ಹೊಸ ಪರಿಚಯ ಆಗಿರುತ್ತೆ. ಆ ವ್ಯಕ್ತಿ ಬರುವಾಗ ಫಲ, ಪುಷ್ಪ, ತಾಂಬೂಲ ಸಹಿತವಾಗಿ ಮಂಗಳ ವಸ್ತುಗಳನ್ನು ಹಿಡಿದು, ಅರಿಶಿನ, ಕುಂಕುಮ, ಬಳೆ, ವಸ್ತ್ರಗಳನ್ನು ಹಿಡಿದು ನನ್ನ ಕಚೇರಿಯನ್ನು ಪ್ರವೇಶ ಮಾಡ್ತಾರೆ. ಬಂದಂತಹ ಆ ವ್ಯಕ್ತಿ ನನ್ನ ಮುಂದೆ ಕುಳಿತುಕೊಳ್ತಾರೆ. ಮೊದಲ ಹಂತದಲ್ಲಿ ಪ್ರಾರ್ಥನೆಗೆ ನಾನು ಮುಂದಾಗ್ತೇನೆ. ದೇವತಾ ಪ್ರಾರ್ಥನೆಯನ್ನು ಮಾಡುವಂತಹ ಆ ಕಾಲದಲ್ಲಿ ಅವರ ಹಿಂದೆ ನನಗೆ ದೃಶ್ಯ ಕಾಣುತ್ತೆ. ಆ ದೃಶ್ಯ ನನಗೆ ಅವರು ಹೊತ್ತು ತಂದಂತಹ ಭಾಗ್ಯವೂ ಆಗಿರುತ್ತೆ. ಏಕಕಾಲದಲ್ಲಿ ಶ್ರೀ ಮಹಾವಿಷ್ಣು ಮತ್ತು ಶಿವ ಇಬ್ಬರನ್ನು ಸರಿಸಮಾನವಾಗಿ ಅವರ ಹಿಂದೆ ನಾನು ನೋಡ್ತೇನೆ. ನನಗೆ ಸ್ವಲ್ಪ ದ್ವಂದ್ವ ಆಗುತ್ತೆ. ಏಕೆಂದರೆ ಸಾಮಾನ್ಯವಾಗಿ ಒಂದು ದೇವತೆಗಳು ಬಂದಾಗ ನಮಗೆ ಅವರ ಇಷ್ಟ ದೇವರು, ಕುಲದೇವರು, ಮನೆ ದೇವರು ಹೀಗೆ ಕ್ಲಾರಿಟಿ ಸಿಗುತ್ತೆ. ಸರಿಸಮಾನವಾಗಿ 2 ದೇವತೆಗಳು ಬಂದು ನಿಲ್ಲುವಾಗ ನಾನು ಕಣ್ಣು ತೆರೆದು ಅವರನ್ನು ಪ್ರಶ್ನಿಸ್ತೇನೆ. ಈ ರೀತಿ ಕಾಣಿಸ್ತಾ ಇದ್ದಾರೆ, ಇಬ್ಬರೂ ದೇವತೆಗಳು ಸರಿಸಮಾನವಾಗಿ ಸರಿಯಾದಂತಹ ಒಂದೇ ಲೈನಲ್ಲಿ ನಿಲ್ಲುತ್ತಾ ಇದ್ದಾರೆ ಅಂತ ಹೇಳ್ತೇನೆ. ಆಗ ಅವರು ಹೇಳ್ತಾರೆ, ನೀವು ನೋಡಿದ್ದು ಸರಿಯಾಗಿದೆ. ಅವರಿಬ್ಬರು ನಮ್ಮ ಮನೆ ದೇವರು ಹರಿಹರೇಶ್ವರ ಅಂತ ಹೇಳ್ತಾರೆ. ಬಹಳ ಸಂತೋಷ ಆಗುತ್ತೆ. ಹರಿಹರರನ್ನು ನೋಡಿದಂತಹ ಭಾಗ್ಯ ನನ್ನದು. ಆ ಸೆಕೆಂಡ್ಸಲ್ಲಿ ಶಿವ
ಸ್ವಲ್ಪ ಟರ್ನ್ ಮಾಡಿ ಮುಖವನ್ನು ತಿರುಗಿಸ್ತಾರೆ. ಮತ್ತೆ ನಾನು ಅವರಿಗೆ ಹೇಳ್ತೇನೆ, ಶಿವ ಹೀಗೆ ತಿರುಗುತ್ತಿರುವುದಕ್ಕೆ ಕಾರಣ ಏನು ಅಂತ ಕೇಳ್ತೇನೆ ಅವರಿಗೆ. ಅವರು ಹೇಳ್ತಾರೆ, ಯಾವಾಗಲೂ ಸಂಕಲ್ಪ ಮಾಡಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ, ಎಲ್ಲಿಗೆ ಹೋಗಬೇಕಾದ್ರೂ ಶಿವನಿಗೆ ಪ್ರಾರ್ಥಿಸಿ ಹೋಗ್ತೇನೆ, ಆದರೆ ಇವತ್ತು ನಾನು ಮಾಡಿಲ್ಲ, ನನಗೆ ಬೇಸರವಿದೆ ಅನ್ನೋದನ್ನು ತಿಳಿಸ್ತಾರೆ. ದೇವರ ಬಗ್ಗೆಯೇ ಇವರಿಗಿರುವಂತಹ ಬೇಸರವನ್ನು ಅವರು ತಿಳಿಸ್ತಾರೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ಅವರು ತಿಳಿಸ್ತಾರೆ ನನಗೆ. ನೋಡಿ, ಇಲ್ಲಿ ಆ ದೇವರಿಗೆ ಆದಂತಹ ಒಂದು ಬೇಸರ, ಅಲ್ಲಿ ಏನಾಗುತ್ತೆ, ಆ ದೇವಕೋಪಕ್ಕೂ ಕಾರಣ ಆಗುತ್ತೆ. ಅವರು ತಿಳಿಸ್ತಾರೆ, ಅವರ ಹಿಂದಿನ ವರ್ಷಗಳಲ್ಲಿ, ಕೆಲವು ವರ್ಷಗಳ ಹಿಂದೆ ಅವರಿಗಿದ್ದಂತಹ ಮಹತ್ವದ ಗುರಿ ಏನು ಅಂದರೆ, ಒಂದು ಒಳ್ಳೆಯ ಕೇಂದ್ರವನ್ನು ಆರಂಭಿಸಿ ಜನರಿಗೆ ಅನುಕೂಲ ಆಗುವಂತೆ ಅನ್ನದಾನವನ್ನು ಮಾಡಬೇಕು ಮತ್ತು ಆಧ್ಯಾತ್ಮಿಕವಾಗಿ ಗುರುತಿಸಿಕೊಳ್ಳುವಂಥ ವ್ಯಕ್ತಿಗಳು ಅಲ್ಲಿ ವಾಸ ಇರಬೇಕು, ಮಠ ಆಶ್ರಮದಂತೆ ನಿರ್ಮಾಣ ಮಾಡಬೇಕು ಅನ್ನುವಂತಹ ಆ ಮಹತ್ವಾಕಾಂಕ್ಷೆಯಿಂದ ಅವರು ಕೆಲವು ವರ್ಷಗಳ ಹಿಂದೆ ಅದನ್ನು ಆರಂಭಿಸ್ತಾರೆ. ಬೆಂಗಳೂರಿನ ಹೆಸರುಘಟ್ಟ ರೋಡ್ನಲ್ಲಿ ಆರಂಭಿಸ್ತಾರೆ. ಆರಂಭಿಸಿದಂತಹ ಆ ಸ್ಥಾನಕ್ಕೆ ನೋಡಿ, ಅಲ್ಲಿ ಏನೇ ನಡಿಬೇಕು ಅಂದರೂ ಒಬ್ಬರು ಗುರು ಬೇಕಾಗ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿಯನ್ನು ಗುರುವನ್ನಾಗಿ ನೇಮಕ ಮಾಡ್ತಾರೆ. ಅವರು ಸನ್ಯಾಸಿಯ ವಸ್ತ್ರಧಾರಣೆಯನ್ನು ಮಾಡುವಂತೆ ನಾನು ಚಿತ್ರಣಗಳಲ್ಲಿ ಅವರು ತೋರಿಸಿದಾಗ ನಾನು ನೋಡಿರುವಂಥದ್ದು. ನೋಡಿ, ಇದು ನಡೀತಾ ಇರುತ್ತೆ. ಅಲ್ಲಿ ಕೆಲವು ವಿಷಯಗಳಲ್ಲಿ ಅವರಿಗೆ ಸರಿ ಬರೋದಿಲ್ಲ. ಆಗ ಕೆಲವು ವರ್ಷಗಳ ನಂತರ ಅದನ್ನು ನಿಲ್ಲಿಸಬೇಕಾಗಿ ಬರುತ್ತೆ. ಅಲ್ಲಿದ್ದಂತಹ ಮುಖ್ಯ ವಸ್ತುಗಳನ್ನು ತಂದು ಮನೆಯಲ್ಲಿ ಇರಿಸ್ತಾರೆ. ಆ ಸ್ಥಳವನ್ನು, ಆ ಪ್ರಾಪರ್ಟಿ ಏನಿರುತ್ತೆ, ಆ ಬಿಲ್ಡಿಂಗ್ ಏನು ಮಾಡಿರ್ತಾರೆ, ಅದನ್ನು ಅವರು ಮಾರಾಟವನ್ನು ಮಾಡ್ತಾರೆ. ಆ ವ್ಯಕ್ತಿಗೆ ಹೇಳ್ತಾರೆ, ಕೆಲವು ವಿಷಯಗಳು ಸರಿ ಬರದ ಕಾರಣ, ನೀವು ಬದಲಾಗದೆ ಇರುವುದಕ್ಕೆ ಕಾರಣ, ಈ ಕಾರಣದಿಂದಾಗಿ ಇದನ್ನು ನಾನು ನಿಲ್ಲಿಸ್ತಾ ಇದ್ದೇನೆ, ನೀವು ನಿಮ್ಮ ಜೀವನವನ್ನು ನೋಡಿಕೊಳ್ಳಿ ಅಂತ. ನೋಡಿ, ಅಲ್ಲಿ ಕ್ರಿಯೇಟ್ ಆದಂತಹ ಎನರ್ಜಿ, ಇದನ್ನು ನೀವು ತಿಳಿಬೇಕು. ಅಲ್ಲಿ ದೇವತಾ ಬೇಸರ, ದೇವತಾ ಕೋಪಕ್ಕೆ ಇದು ಕಾರಣ ಆಗುತ್ತೆ. ವ್ಯಕ್ತಿಗಳ ದೋಷ ಏನು ಮಾಡೋದು? ಈ ಕಲಿಯುಗದಲ್ಲಿ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಾಗ ಬಹಳಷ್ಟು ಜಾಗರೂಕತೆಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಒಂದು ಸಂಸ್ಥೆ ಅಂತ ಬಂದಾಗ ಅಲ್ಲಿ ಪಾರ್ಟ್ನರ್ಸ್ ಇರ್ತಾರೆ. ಆ ಪಾರ್ಟ್ನರ್ಸ್ ಪ್ರತಿಯೊಬ್ಬರಲ್ಲಿಯೂ ಸ್ವಾರ್ಥ ಭಾವನೆ ಇರುತ್ತೆ, ಕಾಂಪಿಟೇಟಿವ್ ಆಗಿ ಇರ್ತಾರೆ. ಅಲ್ಲಿ ಕಳ್ಳರೇ ಇರಬಹುದು, ಕಾಮುಕರೇ ಇರಬಹುದು. ನೋಡಿ, ಇಂಥೆಲ್ಲ ವಿಷಯಗಳಿಂದ ಈ ಕಾಲದಲ್ಲಿ ಒಂದು ಮಠವನ್ನು ನಡೆಸುವುದು, ಒಂದು ಮಂದಿರವನ್ನು ನಡೆಸುವುದು, ಒಂದು ವಿದ್ಯಾಸಂಸ್ಥೆಯನ್ನು ನಡೆಸುವುದು, ಇದೆಲ್ಲವೂ ಒಂದು ರೀತಿಯ ಕಠಿಣವೇ ಆಗಿದೆ. ಈ ಕಾಲದಲ್ಲಿ ಅಲ್ಲಲ್ಲಿ ನಾವು ವಿಷಯಗಳನ್ನು ನೋಡ್ತಾ ಇದ್ದೇವೆ. ಈ ಕಾರಣದಿಂದ ಅವರು ಅದನ್ನು ನಿಲ್ಲಿಸ್ತಾರೆ. ನೋಡಿ, ಹೀಗಾಗಿ ಆ ದೇವತೆ ಬೇಸರಗೊಂಡಿರುವಂಥದ್ದು. ಇಲ್ಲಿ ಈ ವಿಷಯ ಏನೇ ಆಗಿದ್ದರೂ ನೀವು ವ್ಯಕ್ತಿಗಳನ್ನು ಹೇಗೆ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ನಿಮಗೆ ಆ ಗಮನ ಇರಬೇಕಾಗುತ್ತೆ, ಸರಿಯಾದ ಗಮನ. ಬೆಳೆವ ಸಿರಿ ಮೊಳಕೆಯಲ್ಲಿ ನೋಡಿ, ನಾವು ಹೇಳಿ ಕೇಳಿ ದೊಡ್ಡವರಾದ ಮೇಲೆ ಬರುವಂತಹ ವಿಷಯ ಭಕ್ತಿ ಅಲ್ಲ, ಅಖಂಡ ಜ್ಞಾನ ವಿದ್ಯಾಯೋಗ. ಆ ಅಖಂಡವಾದಂತಹ ಆ ವಿದ್ಯಾಜ್ಞಾನ ಯಾರಲ್ಲಿ ಇರುತ್ತೆ ಮತ್ತು ಈ ಒಂದು ಭೂಮಿ ಲೋಕದಲ್ಲಿ ಇರುವ ಸಕಲ ಜೀವಿಗಳನ್ನು ಯಾರು ಭಕ್ತಿ ಪ್ರೇಮದಿಂದ, ಯಾರು ಕರುಣಾಭಾವದಿಂದ, ಯಾರು ಸಕಲದಲ್ಲಿಯೂ ಈಶ್ವರಿಯನ್ನು ಯಾರು ತಿಳಿತಾರೆ ಅಂಥ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಅಂದರೆ ನೋಡಿ, ಅಲ್ಲಿ ಕಾಮವೇ ನಿರ್ಮಾಣ ಆಗೋದಿಲ್ಲ, ಅಲ್ಲಿ ಭೇದವೇ ನಿರ್ಮಾಣ ಆಗೋದಿಲ್ಲ, ಅಲ್ಲಿ ಸ್ವಾರ್ಥವೇ ನಿರ್ಮಾಣ ಆಗೋದಿಲ್ಲ. ಯಾಕೆ ಅಂದರೆ ಸಕಲ ಜೀವಿಗಳಲ್ಲಿಯೂ ಈಶ್ವರನನ್ನು ನೋಡುವಾಗ ಅವರಿಗೆ ನೋಡಿ, ಅಲ್ಲಿ ಕಾಮ ಅಂದರೆ ಇನ್ನೊಬ್ಬ ವ್ಯಕ್ತಿಯಿಂದ ಆ ಕಾಮವನ್ನು ಅನುಭವಿಸುವುದೆಲ್ಲಿ,
ಅವರಲ್ಲಿಯೂ ನಾನೇ ಇದ್ದೀನಿ ಅಂದ ಮೇಲೆ, ಅವರಲ್ಲಿಯೂ ನಾನೇ ಇದ್ದೇನೆ ಅಂದ ಮೇಲೆ ಸ್ವಾರ್ಥ ಎಲ್ಲಿ, ಲೆಕ್ಕಾಚಾರವೆಲ್ಲಿ, ಇವೆಲ್ಲವೂ ಬರುವುದಿಲ್ಲ. ಅಂತಹ ವ್ಯಕ್ತಿಗಳನ್ನು ನೀವು ಗುರುತಿಸಿ ಅವರನ್ನು ನೇಮಕ ಮಾಡಬೇಕಾಗತ್ತೆ. ನೋಡಿ, ಶ್ರೀ ಆದಿಶಂಕರಾಚಾರ್ಯರಲ್ಲಿ ನಾವು ಬಾಲ್ಯದಿಂದ ಇದ್ದಂತಹ ಆ ಅಪಾರವಾದಂತಹ ಶಿವಭಕ್ತಿ, ಅಲ್ಲಿ ರಾಮಕೃಷ್ಣ ಪರಮಹಂಸರಲ್ಲಿ ಬಾಲ್ಯದಲ್ಲಿ ಇದ್ದಂತಹ ಆ ದೇವತಾ ಭಕ್ತಿ, ಅಂದರೆ ಇವರೆಲ್ಲರಲ್ಲಿಯೂ ಯಾರೋ ತುಂಬಿದ್ದಲ್ಲ, ಯಾವ ಕಾಲದಲ್ಲಿಯೋ ಬಂದಿದ್ದು ಅಲ್ಲ, ಅದು ಬೆಳೆವ ಸಿರಿ ಮೊಳಕೆಯಲ್ಲಿ ಅನ್ನುವಂತೆ ಆ ಬಾಲ್ಯದಿಂದಲೇ ಅದು ಆರಂಭ ಆಗಿತ್ತು. ಅದಕ್ಕೆ ಅವರು ಹಾಗೆಯೇ ಇದ್ದರು, ಅದೇ ಸ್ಥಾಪಿತವಾಗಿತ್ತು ಅವರಲ್ಲಿ. ಬುದ್ಧ ದೇವರನ್ನು ನೀವು ನೋಡ್ಬೋದು, ಗೌತಮ ಬುದ್ಧರನ್ನು ಅವರು ಮಧ್ಯ ಜೀವನದಿಂದ ಧ್ಯಾನಸ್ಥರಾಗಿರುವುದು ಇವೆಲ್ಲವನ್ನು ನೋಡ್ಬೋದು. ಆದರೂ ಅವರಂತೆ ಆಗಬೇಕು ಅಂದರೆ ನೋಡಿ, ಅದೇ ಅವರು ಆಗಬೇಕಾಗುತ್ತೆ. ನಾವು ಹೇಳಿ ಕೇಳಿ ನೋಡಿ ವೇಷ ಧರಿಸಿದ ತಕ್ಷಣದಲ್ಲಿ ಅವರು ಆ ಸ್ಥಾನಕ್ಕೆ ಯೋಗ್ಯರಾಗಿರೋದಿಲ್ಲ. ಇಲ್ಲಿ ಏನಾಗುತ್ತೆ, ಒಂದು ಮಂದಿರವನ್ನು ಸ್ಥಾಪಿಸ್ತೀರಾ, ಇನ್ನೊಬ್ಬ ವ್ಯಕ್ತಿ ಬರ್ತಾರೆ, ಅವರು ಯಾವುದೋ ಒಂದು ದೋಷದ ಒಂದು ಪರಿಣಾಮವಾಗಿ ಆ ದೋಷ ನಿವಾರಣೆಗಾಗಿ ಅವರು ದೇವಾಲಯವನ್ನು ಕಟ್ಟಿಸ್ತಾರೆ. ಆದರೆ ಆ ವ್ಯಕ್ತಿ ಒಳ್ಳೆಯ ಒಂದು ಗೌರ್ಮೆಂಟ್ ಉದ್ಯೋಗದಲ್ಲಿ ಇರುವ ಕಾರಣ ಆ ದೇವಾಲಯದಲ್ಲಿ ನಿತ್ಯ ಪೂಜೆ ಮಾಡಲು ಸಾಧ್ಯವಾಗೋದಿಲ್ಲ, ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಅಲ್ಲಿ ಅವರು ಪುರೋಹಿತರನ್ನು ನೇಮಕ ಮಾಡಿಲ್ಲ. ಆ ದೇವಾಲಯದಲ್ಲಿ ದೇವಿಯ ಪೂಜೆ ನಿತ್ಯ ಆಗಬೇಕಾಗತ್ತೆ. ಅದೇನಾಗುತ್ತೆ, ಅಲ್ಲಿ ದೋಷವು ನಿರ್ಮಾಣ ಆಗುತ್ತೆ. ಇನ್ನೊಬ್ಬರು ವ್ಯಕ್ತಿ ಬರ್ತಾರೆ, ಅವರು ಹೇಳ್ತಾರೆ, ನಮ್ಮ ಮನೆಯಲ್ಲಿ 2-3 ಸಾವಾಗಿದೆ. ಅಂದರೆ ಅಲ್ಲಿರುವಂತಹ ವಿಷಯಗಳ ಬಗ್ಗೆ ಅವರು ತಿಳಿಸ್ತಾರೆ. ಅವರ ಮನೆಯಲ್ಲಿ ಮಾಡ್ತಾ ಇದ್ದಂತಹ ಪೂಜಾ ವಸ್ತುಗಳೆಲ್ಲವನ್ನು ತೆಗೆದುಕೊಂಡು ಹೋಗಿ ಅವರು ನೀರಿಗೆ ಬಿಟ್ಟಿರ್ತಾರೆ. ಅಂದರೆ ಶ್ರೀಚಕ್ರ, ಇನ್ನಿತರ ವಿಷಯ ವಸ್ತುಗಳನ್ನೆಲ್ಲ ಬಿಟ್ಟಿರ್ತಾರೆ. ನೋಡಿ, ಅಲ್ಲಿ ಆಗುವಂತಹ ದೋಷಗಳು, ದೇವತಾ ಕೋಪಕ್ಕೆ ನೀವು ಒಳಗಾಗಬೇಕಾಗತ್ತೆ. ಈ ರೀತಿ ಆಗಬಾರದು. ಮಠ ಮಂದಿರಗಳನ್ನು ಕಟ್ಟಿದರೆ ನೀವು ಆ ದೀರ್ಘಕಾಲದವರೆಗೆ 100 ವರ್ಷಗಳಾದರೂ ಅದನ್ನು ಹೇಗೆ ಕಾಪಾಡುವುದು, ಆ ಎನರ್ಜಿಗೆ ಬೇಕಾಗುವಂತಹ ರಕ್ಷೆಯನ್ನು ನೀವೇ ನೀಡಬೇಕಾಗತ್ತೆ. ನೋಡಿ, ಒಂದು ಮಂದಿರವನ್ನು ಕಟ್ಟಿ ಕೆಲವು ದಿನಗಳ ಕಾಲ ಪೂಜೆ ಮಾಡಿ ಅದನ್ನು ಹಾಗೆ ಬಿಟ್ಟುಬಿಡ್ತಾರೆ. ಅದರಂತೆ ನಾವು ಕರ್ನಾಟಕದಲ್ಲಿ ಎಷ್ಟೋ ದೇವಾಲಯಗಳನ್ನು ನೋಡ್ಬೋದು. ಈ ರೀತಿಯೆಲ್ಲ ಮಾಡಬಾರ್ದು. ದೇವಕೋಪಕ್ಕೆ ಕಾರಣ ಆಗುತ್ತೆ. ಮನೆಯಲ್ಲೇ ಪೂಜಿಸಿ ಅಥವಾ ಹೊರಗೆ ಮಾಡಿ ಇನ್ನಿತರ ಯಾವುದೇ ಕಾರ್ಯದಲ್ಲಿ ಆದರೂ ಇಂಥ ಒಂದು ಗಮನಗಳು ನಿಮಗೆ ಸರಿ ಇರಬೇಕಾಗುತ್ತೆ. ಒಂದು ದೇವತೆಯನ್ನು ಪೂಜಿಸಿ ಮತ್ತೆ ಅದನ್ನು ನಿಲ್ಲಿಸಿದಾಗ ಆ ದೇವಕೋಪಕ್ಕೆ ನೀವು ಕಾರಣರಾಗಬೇಕಾಗತ್ತೆ. ಈ ವಿಷಯಗಳನ್ನು ಸರಿಯಾಗಿ ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಇಂಥ ತಪ್ಪುಗಳನ್ನು ಮಾಡಬೇಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಸಿದ್ಧಿ ದೇವತೆಗಳ ಬಗ್ಗೆ ಆಗಾಗ ನನ್ನಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಾರೆ ಜನರು. ಇದರ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ. ಮುಂದಿನ ಮಾಸದಲ್ಲಿ, ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಗೋಚಾರ ಸಂಚಾರದಲ್ಲಿ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾಗಿರುವಂತಹ ಸೂರ್ಯಗ್ರಹ ಕಟಕ ರಾಶಿಯಲ್ಲಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ. ಬುಧ ಗ್ರಹ 4 ದಿನಗಳ ಕಾಲ ಮಿಥುನ ರಾಶಿಯಲ್ಲಿ, 19 ದಿನಗಳ ಕಾಲ ಕಟಕ ರಾಶಿಯಲ್ಲಿ, ಕೊನೆ ವಾರದಲ್ಲಿ ಬುಧ ಗ್ರಹ ಸಿಂಹ ರಾಶಿಯನ್ನು ಪ್ರವೇಶಿಸಿ ಅಲ್ಲಿ ಸಂಚಾರವನ್ನು ಆರಂಭಿಸ್ತಾರೆ. ಶುಕ್ರ ಗ್ರಹ ಬಹುಪಾಲು ಮೊದಲನೇ ವಾರದಿಂದಲೇ ಕನ್ಯಾ ರಾಶಿ ನೀಚ ರಾಶಿಯಲ್ಲಿ ಸಂಚರಿಸ್ತಾರೆ. ಕುಜ ಗ್ರಹ ಮೊದಲನೇ ವಾರದಿಂದಲೇ ಮಿಥುನ ರಾಶಿಯನ್ನು ಪ್ರವೇಶಿಸಿ ಅಲ್ಲಿ ಸಂಚರಿಸ್ತಾರೆ. ಶನಿ ಗ್ರಹ ವಕ್ರ ಸಂಚಾರ ಈಗಾಗಲೇ ಆರಂಭಿಸಿದ್ದು ಮೀನ ರಾಶಿಯಲ್ಲಿ ಸಂಚರಿಸ್ತಾರೆ. ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚರಿಸ್ತಾರೆ. ರಾಹು ಕೇತು ಗ್ರಹಗಳು ಕುಂಭ ರಾಶಿ ಸಿಂಹ ರಾಶಿಯಲ್ಲಿ ಸಂಚರಿಸ್ತಾರೆ. ಗ್ರಹಗಳ ಸಂಚಾರ ಈ ರೀತಿ ಇದೆ. 12 ರಾಶಿಗಳಿಗೆ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಆಗಸ್ಟ್ ಮಾಸದಲ್ಲಿ ಸಿಂಹ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಸೂರ್ಯಗ್ರಹ 12ನೇ ಸ್ಥಾನದಲ್ಲಿ 17ನೇ ದಿನಾಂಕದವರೆಗೆ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇರ್ತೀರ. ನೆಮ್ಮದಿ ಇರೋದಿಲ್ಲ, ಓವರ್ ಸ್ಟ್ರೆಸ್ ಇರುತ್ತೆ. ಯಾವುದೇ ಉದ್ಯೋಗ, ವೃತ್ತಿ ಜೀವನ ಮತ್ತು ನಿಮ್ಮ ಪರ್ಸ್ನಲ್ ವಿಷಯಗಳು ಆದರೂ ಆಗ್ಬೋದು, ಕುಟುಂಬದ ವಿಷಯಗಳಲ್ಲಿಯೂ ಸ್ಟ್ರೆಸ್ ಇರುವಂತೆ, ಒತ್ತಡಗಳಿರುವಂತೆ
ಇವುಗಳನ್ನು ಮ್ಯಾನೇಜ್ ಮಾಡುವುದಕ್ಕೆ ನಿಮಗೆ ಇಲ್ಲಿ ಕಷ್ಟ ಆಗುವಂತೆ ಈ ಗ್ರಹ ಪ್ರಭಾವ ಇದೆ. ಆರೋಗ್ಯದ ಸಮಸ್ಯೆಗಳು ಕೆಲವರಿಗೆ ಇರಬಹುದು, ಕೆಲವರಿಗೆ ನಿಮ್ಮಿಂದಲೇ ಕೊರತೆ ಆಗುವಂತೆ, ನಿಮ್ಮ ಎನರ್ಜಿ ವೇಸ್ಟ್ ಆಗುವಂತೆ ಇಲ್ಲಿ ಈ ಇತರ ಗ್ರಹಗಳ ಪ್ರಭಾವವು ಹಾಗೆ ಇದೆ. ಮುಖ್ಯ ಕೆಲಸ ಕಾರ್ಯಗಳು ಏನೇ ಇದ್ದರೂ 17ನೇ ದಿನಾಂಕದ ನಂತರದಲ್ಲಿ ಮಾಡಿ. ರಾಶಿಗೆ ಸೂರ್ಯ ಪ್ರವೇಶ ಆಗಿ ಅಲ್ಲಿ ಸಂಚಾರ ಮಾಡೋದ್ರಿಂದ ಕೆಲವು ವಿಷಯಗಳಲ್ಲಿ ನಿಮಗೆ ಅನುಕೂಲ ಆಗಬಹುದು. ಆದರೆ ರಾಶಿಗೆ ಪ್ರವೇಶ ಆದರೂ ಮಖ ನಕ್ಷತ್ರದಲ್ಲಿ ಕೇತು ಗ್ರಹದೊಂದಿಗೆ ಸೂರ್ಯಗ್ರಹ ಸಂಚಾರ ಮಾಡಬೇಕಾಗಿ ಇರೋದ್ರಿಂದ ಸೂರ್ಯಗ್ರಹ ಅಗ್ನಿಗ್ರಹ, ತೇಜಸ್ಸಿನ ಗ್ರಹ, ಆಕ್ಟಿವ್ ಗ್ರಹ, ಶೀಘ್ರ ನಿರ್ಧಾರಗಳನ್ನು ಆತ್ಮವಿಶ್ವಾಸದಿಂದ ತೆಗೆದುಕೊಳ್ಳುವ ಗ್ರಹ. ಈ ಗ್ರಹಕ್ಕೆ ಕೇತು ಗ್ರಹದ ಸಂಬಂಧ ಬಂದಾಗ ನಿಮ್ಮ ಎನರ್ಜಿ ಡೌನ್ ಆಗ್ಬೋದು, ಆತ್ಮವಿಶ್ವಾಸ ಕಡಿಮೆ ಆಗ್ಬೋದು, ಆಲೋಚನೆ ಮಾಡುವಂತಹ ಸಾಮರ್ಥ್ಯ ನಿಮಗೆ ಕಡಿಮೆ ಆಗ್ಬೋದು. ಯಾವುದರಲ್ಲಿ ಇಲ್ಲಿ ಹೆಚ್ಚಾಗುತ್ತೆ ಅಂದರೆ ನೋಡಿ, ಯಾಕೆ ಹೀಗಾಗುತ್ತೆ ಅಂದರೆ ಕೇತು ಗ್ರಹ ಹೆಡ್ಲೆಸ್ ಗ್ರಹ ಅಂದರೆ ಛಾಯಾಗ್ರಹ ಆಗಿರೋದ್ರಿಂದ ಮೈಂಡ್, ಹೆಡ್ಲೆಸ್ ಮೈಂಡ್, ಇಲ್ಲಿ ಈ ಒಂದು ಮೈಂಡ್ಸೆಟ್ ಇಲ್ಲಿ ಕ್ರಿಯೇಟ್ ಆಗುವಂತೆ ಕೇತುವಿನ ಪ್ರಭಾವ ಆಗುತ್ತೆ. ಹೇಗಾಗುತ್ತೆ ಅಂದರೆ ನಿಮಗೆ ನೇಮಿದ್ದರೂ, ಫೇಮ್ ಇದ್ದರೂ, ಅಧಿಕಾರವಿದ್ದರೂ, ಹಣವಿದ್ದರೂ, ಅಂತಸ್ತಿದ್ದರೂ, ಯಾವುದೇ ಸುಖ ಭೋಗಗಳು ಇದ್ದರೂ ಇವೆಲ್ಲದರ ಬದಲಾಗಿ ನಿಮ್ಮ ಮನಸ್ಸು ಆಧ್ಯಾತ್ಮಿಕವಾಗಿ ಒಳಮುಖವಾಗಿ ಇಳಿಯುವಂತೆ, ಆಧ್ಯಾತ್ಮದ ಒಂದು ಒಲವು ಬರುವಂತೆ ಈ ಗ್ರಹಗಳ ಕಾಂಬಿನೇಷನ್ ಪ್ರಭಾವ ಆಗಲಿದೆ. ಇಲ್ಲಿ ಈ ಕೇತುವಿನ ಪ್ರಭಾವ ನೋಡಿ, ಪ್ರಾಪಂಚಿಕವಾಗಿ ನೀವು ಅನುಭವಿಸಬೇಕು, ಏನಾದರೂ ಅರ್ಥ ಮಾಡಿಕೊಳ್ಬೇಕು ಅಂದರೆ ತಲೆ ಇರಬೇಕಾಗುತ್ತೆ. ಆದರೆ ಇಲ್ಲಿ ಕೇತು ಗ್ರಹಕ್ಕೆ ತಲೆ ಇಲ್ಲ ನೋಡಿ. ಇಲ್ಲಿ ಸೂರ್ಯನ ಪ್ರಭಾವ ಇದ್ದರೂ, ಸೂರ್ಯ ತೇಜಸ್ಸಿನ ಗ್ರಹ ಆದರೂ ನೋಡಿ, ಪ್ರಕೃತಿಯಲ್ಲಿ ನಾವು ಗ್ರಹಗಳಲ್ಲಿ ಕೇತುಗ್ರಸ್ತ ಸೂರ್ಯಗ್ರಹಣ ನೀವು ಕೇಳಿರ್ತೀರ. ಅಂದರೆ ಕೆಲ ಕಾಲವಾದರೂ ಈ ಒಂದು ಛಾಯೆ ಸೂರ್ಯನನ್ನು ಆವರಿಸೋದನ್ನು ಪ್ರಕೃತಿಯಲ್ಲಿ ನಾವು ತಿಳಿದಿದ್ದೇವೆ, ನೋಡಿದ್ದೇವೆ. ಹಾಗಾಗಿ ಈ ಪ್ರಭಾವ ಆಗುತ್ತೆ. ಆದರೆ ಯಾವಾಗಲೂ ಸೂರ್ಯನ ಪ್ರಾರ್ಥನೆಯನ್ನು ಮಾಡಿ, ಸೂರ್ಯ ನಮಸ್ಕಾರವನ್ನು ನಿತ್ಯ ಮಾಡಿ. ಕೇತು ಗ್ರಹದ ಪ್ರಭಾವ ಹೆಚ್ಚಾಗಬಾರ್ದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ನಿರ್ಧಾರವನ್ನು ಮಾಡಿ. ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿ ಪ್ರಭಾವ ಆಗುತ್ತೆ ಅಂದರೆ ನೋಡಿ, ದಶಮಾಧಿಪತಿ ನಿಮಗೆ ಕರ್ಮಸ್ಥಾನಾಧಿಪತಿ, ಈ ಸ್ಥಾನಾಧಿಪತಿಯೇ ನೀಚ ಆಗಿದ್ದಾರೆ. ಕೆಲಸ ಕಾರ್ಯಗಳು ಮುಂದುವರಿತಾ ಇರೋದಿಲ್ಲ, ನಿಮ್ಮಿಂದಲೇ ಎಫರ್ಟ್ ಹೆಚ್ಚಾಗಿ ಆಗ್ತಾ ಇರೋದಿಲ್ಲ. ಪ್ರಯತ್ನ ಸ್ಥಾನ ತೃತೀಯ ಸ್ಥಾನಾಧಿಪತಿ ನೀಚ, ದುರ್ಬಲವಾದಂತಹ ಎಫರ್ಟ್. ಏನೋ ಕೆಲಸ ಮಾಡಲಿಕ್ಕೆ ಹೋಗ್ತೀರಾ, ಆಗಲ್ಲ. ಏನಾದರೂ ಆರಂಭಿಸಬೇಕು ಅಥವಾ ಏನಾದರೂ ಕಂಪ್ಲೀಟ್ ಮಾಡಬೇಕು ಅಂದರೂ ನಿಮ್ಮಿಂದ ಅದು ಸಾಧ್ಯ ಆಗೋದಿಲ್ಲ. ಈ ರೀತಿ ಗೌರ್ಮೆಂಟ್ ಉದ್ಯೋಗಸ್ಥರಾಗಿದ್ದರು, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಾಗಿದ್ದರು, ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವರಾಗಿದ್ದರು, ಸಿಂಹರಾಶಿಯವರಿಗೆ ಬಹುಪಾಲು ಅಂದರೆ ಯಾರಿಗೆ ಅಶುಭ ಮಾರಕ ಭುಕ್ತಿ ಕಾಲಗಳು ನಡೀತಾ ಇರುತ್ತೆ, ಶನಿ ಭುಕ್ತಿ ಕಾಲ, ರಾಹು ಭುಕ್ತಿ ಕಾಲ, ಪಾಪಗ್ರಹಗಳಾಗಿ ಮಾರಕ ಗ್ರಹಗಳಾದಂತಹ, ನಿಮ್ಮ ಲಗ್ನಕ್ಕೆ ಅಶುಭ ಗ್ರಹಗಳಾದಂತಹ ಯಾವುದೇ ಗ್ರಹದ ಭುಕ್ತಿ ಕಾಲವು ನಡೀತಾ ಇದ್ದರೂ ನಿಮಗೆ ಹೆಚ್ಚಿನ ಅಶುಭ ಫಲವನ್ನು ಪಡೆದುಕೊಳ್ಳುವಂತೆ ಈ ಗ್ರಹಗಳು ಇಲ್ಲಿ ಫಲವನ್ನು ನೀಡ್ತಾರೆ. ಗೋಚಾರದಲ್ಲಿ ಜೀವನವನ್ನು ಏನೋ ಸರಿ ಮಾಡಬೇಕು, ಏನೋ ಆಗಬೇಕು, ಇದನ್ನೇನೋ ಅರ್ಥ ಮಾಡ್ಕೊಳ್ಬೇಕು ಅಂತ ಹೋಗ್ತೀರಾ. ಆದರೆ ಅದು ನಿಮ್ಮಿಂದ ಸಾಧ್ಯ ಆಗೋದಿಲ್ಲ. ಪ್ರಾಪಂಚಿಕವಾದಂತಹ ವಿಷಯಗಳು ನಿಮಗೆ ಅದಕ್ಕೆ ಸಹಕರಿಸ್ತಾ ಇರೋದಿಲ್ಲ. ಈ ರೀತಿ ಆಗುತ್ತೆ. ಗೌರ್ಮೆಂಟ್ ಉದ್ಯೋಗಸ್ಥರಿಗೂ ಕೆಲ ಕಾಲ ನಿಮಗೂ ಏನಾದರೂ ಆರಂಭಿಕವಾದಂತಹ ಹಿನ್ನಡೆ ಆಗ್ಬೋದು. ನೋಡಿ, ಸರ್ಕಾರಿ ಉದ್ಯೋಗಕ್ಕೆ ಕಾರಕ ಗ್ರಹ ಸೂರ್ಯಗ್ರಹ ಸಿಂಹರಾಶಿಯಲ್ಲೇ ಸಂಚರಿಸ್ತಾರೆ. ಆದರೂ ಒತ್ತಡಗಳಿಂದ, ಜವಾಬ್ದಾರಿಯಿಂದ ನೀವು ನಡೆದುಕೊಳ್ಳುವಂತಹ ಆ ಕೆಲಸ ಕಾರ್ಯಗಳಲ್ಲಿ ಕೇತುವಿನ ಪ್ರಭಾವವು ಆಗುತ್ತೆ. ಯಾಕೋ ಏನೋ ಸಾಕು ಅಂತ ಅನ್ನಿಸಿಬಿಡುತ್ತೆ. ಈ ರೀತಿ ಆಗುವಂತಹ ಪ್ರಭಾವ. ವ್ಯಾಪಾರ ವ್ಯವಹಾರದಲ್ಲಿ ಸಪ್ತಮಾಧಿಪತಿ ಶನಿ ವಕ್ರ ಸಂಚಾರ,
ಹಾಗಾಗಿ ಏನಾಗುತ್ತೆ, ಹಿನ್ನಡೆ ಆಗುತ್ತೆ. ಆ ಸ್ಥಾನದಲ್ಲಿ ರಾಹು ಸಂಚಾರ, ಅದರಿಂದಲೂ ನಿಮಗೆ ನಾನಾ ರೀತಿಯ ಸಮಸ್ಯೆಗಳು, ಪಾರ್ಟ್ನರ್ಶಿಪ್ ಸಮಸ್ಯೆಗಳು ಬರುತ್ತೆ. ಧನಾಭಿವೃದ್ಧಿಯ ವಿಷಯ ಸಂಬಂಧಪಟ್ಟಂತೆ ನೋಡಿ, ಧನಸ್ಥಾನಾಧಿಪತಿಯಾದಂತಹ ಬುಧ ಗ್ರಹ 12ನೇ ಸ್ಥಾನದಲ್ಲಿ ಸಂಚಾರ, ಅಧಿಕವಾದಂತಹ ಖರ್ಚೇ ಆಗುತ್ತೆ. ಯಾವುದಕ್ಕಾದರೂ ಆಗ್ಬೋದು, ಅಂದರೆ ಆರೋಗ್ಯದ ಸಮಸ್ಯೆಗಳಿಗಾಗ್ಬೋದು, ಈ ಥರ ಒಂದು ಕುಟುಂಬ ಮತ್ತು ವಿದ್ಯಾರ್ಥಿ ಜೀವನದಲ್ಲಿ ಆಗ್ಬೋದು. ಈ ನಾನಾ ರೀತಿಯ ಸಮಸ್ಯೆಗಳಿಗೆ ಇಲ್ಲಿ ಖರ್ಚು ಅಧಿಕ ಆಗುವಂತೆ ಆಗುತ್ತೆ. ಏನಾದರೂ ಹಣ ಬರಲೇಬೇಕು ಅನ್ನುವಂತಹ ಒಂದು ನಿಮ್ಮ ಒಂದು ಕೆಲಸ ಏನಾದರೂ ಇದ್ದರೆ ಅದನ್ನು 23ನೇ ದಿನಾಂಕದ ನಂತರದಲ್ಲಿ ಮಾಡೋದ್ರಿಂದ ಧನಸ್ಥಾನಾಧಿಪತಿ ರಾಶಿಯಲ್ಲಿ ಬುಧ ಗ್ರಹ ಸಂಚರಿಸ್ತಾರೆ. ಆಗ ನಿಮಗೆ ಪಾಸಿಟಿವ್ ಆದಂತಹ ರಿಸಲ್ಟ್ ಬರ್ಬೋದು. ಆದರೆ ಅಲ್ಲಿವರೆಗೆ ಅಧಿಕವಾದಂತಹ ಖರ್ಚು, ಅದಕ್ಕೆ ಅಡೆತಡೆಗಳಾಗುತ್ತೆ. ಹಣ ಬರುವುದಕ್ಕೂ ಅಡೆತಡೆಗಳಾಗುತ್ತೆ, ಬಂದರೂ ನಷ್ಟವಾಗುತ್ತೆ. ನೀಚ ಶುಕ್ರನು 12ನೇ ಸ್ಥಾನದಲ್ಲಿ ಬಹುಗ್ರಹಗಳ ಸಂಚಾರ, ಈ ರೀತಿ ಪ್ರಭಾವ ಆಗ್ತಾ ಇದೆ. ಹಾಗಾಗಿ ಸಿಂಹರಾಶಿಯವರು ಎಲ್ಲ ವಿಷಯಗಳಲ್ಲಿ ಕೇರ್ ತೆಗೆದುಕೊಳ್ಬೇಕಾಗತ್ತೆ. ಮುಖ್ಯವಾಗಿ ರಿಲೇಷನ್ಶಿಪ್ಗೆ ಕಾರಕ ಗ್ರಹ ಶುಕ್ರ ಗ್ರಹ ನೀಚ ಮತ್ತು ಸ್ಥಾನ ನೋಡಿ, ಪತಿ ಪತ್ನಿ ಸ್ಥಾನ ಸಪ್ತಮ, ಆ ಸ್ಥಾನವನ್ನು ಈಗ ಶನಿ ಆ ಸ್ಥಾನ ನೋಡಿ ವಕ್ರ ದೃಷ್ಟಿ. ಹಾಗಾಗಿ ಏನಾಗುತ್ತೆ, ಸಮಸ್ಯೆಗಳು ಇದ್ದೇ ಇರುತ್ತೆ. ಸಂಬಂಧಗಳನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ. ಯಾವುದೇ ನಿರ್ಧಾರಗಳನ್ನು ಹೆಚ್ಚು ಏನಾದರೂ ಕೆಟ್ಟದಾಗುವಂತಿದ್ದರೆ ಅದನ್ನು ತೆಗೆದುಕೊಳ್ಳಬಾರದು. ಸ್ವಲ್ಪ ಮಟ್ಟಿಗೆ ಏಕಾಂತದಲ್ಲಿ ಇರುವುದು, ದೇವತಾ ಧ್ಯಾನವನ್ನು ಮಾಡುವುದನ್ನು ನಿತ್ಯ ಮಾಡಿ. ಆಗ ನಿಮಗೇನಾಗುತ್ತೆ, ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಕ್ಕಿದಂತಾಗತ್ತೆ. ನೋಡಿ, ಉದ್ಯೋಗದಲ್ಲಿ ಆಗ್ಬೋದು, ನಿಮ್ಮ ಜೀವನದಲ್ಲಿ ಆಗ್ಬೋದು, ಸ್ಥಾನಮಾನ ಗೌರವಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ನಿಮಗೆ ಇಲ್ಲಿ ಹೆಚ್ಚು ಸ್ಟ್ರೆಸ್ ಆಗ್ತಾ ಇರುತ್ತೆ. ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ಸ್ಟ್ರೆಸ್ ಆಗ್ತಾ ಇರುತ್ತೆ ಸಿಂಹರಾಶಿಯವರಿಗೆ. ಹಾಗಾಗಿ ಈ ದೇವತಾ ಧ್ಯಾನವನ್ನು ನೀವು ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಸ್ವಲ್ಪ ಮಟ್ಟಿಗಾದರೂ ನೆಮ್ಮದಿ ಸಿಗುವಂತೆ ಇಲ್ಲಿ ಆಗುತ್ತೆ. ಮತ್ತು ಇತರ ಗ್ರಹಗಳ ಪ್ರಭಾವದ ಪ್ರಕಾರವಾಗಿ ಅಂದರೆ ಕುಜಗ್ರಹ ಲಾಭಸ್ಥಾನದಲ್ಲಿ ಸಂಚರಿಸ್ತಾರೆ. ಕುಜಗ್ರಹ ಚತುರ್ಥಾಧಿಪತಿ. ಭೂಮಿ ಆಗ್ಬೋದು, ಮನೆ ಆಗ್ಬೋದು, ವಾಹನ ಆಗ್ಬೋದು. ಈ ಫೀಲ್ಡಲ್ಲಿ ಯಾರು ಕೆಲಸ ಕಾರ್ಯಗಳನ್ನು ಮಾಡ್ತೀರಾ, ಈ ಕ್ಷೇತ್ರಗಳಲ್ಲಿ ವಾಹನ ಮಾರಾಟ ಅಥವಾ ವಾಹನ ತೆಗೆದುಕೊಳ್ಳುವುದು, ಅಥವಾ ಭೂಮಿ ಮಾರಾಟ ಅಥವಾ ಭೂಮಿ ತೆಗೆದುಕೊಳ್ಳುವುದು, ಮನೆಯ ವಿಷಯಗಳಿಗೆ, ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕುಜಗ್ರಹ ಲಾಭಸ್ಥಾನದಲ್ಲಿ ಇರೋದರಿಂದ ತಕ್ಕ ಮಟ್ಟಿಗೆ ಒಳ್ಳೆ ಫಲಗಳೇ ದೊರೆಯುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂತಹ ವ್ಯಕ್ತಿಗಳಿಗೆ ಕುಜಗ್ರಹ ಚತುರ್ಥಾಧಿಪತಿಯಾಗಿ ಲಾಭದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವ್ಯವಸಾಯ ಮಾಡುವವರಿಗೂ ಅದರಿಂದ ಲಾಭ ಸಿಗುವಂತೆ ಇಲ್ಲಿ ಕುಜ ಪ್ರಭಾವ ಆಗಲಿದೆ. ಪರಿಹಾರ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಪರಿಹಾರವನ್ನು ಮಾಡಿಕೊಳ್ಳಿ. ರಾಶಿಯಲ್ಲಿ ಸೂರ್ಯ ಸಂಚರಿಸುವಾಗ ಸೂರ್ಯನ ಪ್ರಾರ್ಥನೆಯನ್ನು ಮಾಡಿ. ಕೇತುಗ್ರಹ ಸೂರ್ಯ ಸಂಯೋಗ ಆಗ್ತಾ ಇರೋದ್ರಿಂದ ಕೇತುಗ್ರಹಕ್ಕಾಗಿ ಗಣಪತಿ ಅಷ್ಟೋತ್ತರವನ್ನು ನಿತ್ಯ ಪಠನೆ ಮಾಡಿ. ಮತ್ತು ರಾಹು ದೃಷ್ಟಿಸೋದ್ರಿಂದ ದುರ್ಗಾ ಅಷ್ಟೋತ್ತರವನ್ನು ಅಥವಾ ದುರ್ಗಾ ಮಂತ್ರವನ್ನು ಪಠನೆ ಮಾಡಿ. ಶನಿ ವಕ್ರ ಆಗಿ ಸಂಚಾರ ಆಗ್ತಾ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಸಪ್ತಮಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅಂದರೆ ಫ್ಯಾಮಿಲಿ ಮ್ಯಾಟರ್, ಪತಿ ಪತ್ನಿ ಈ ವಿಷಯಗಳಲ್ಲಿ. ಹಾಗಾಗಿ ಶನಿಗೂ ನೀವು ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ, ಮುಂದುವರಿಸಬೇಕಾಗತ್ತೆ. ಶನಿ ಗ್ರಹ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಮ್ಯಾರೇಜ್ ಲೈಫ್ ಆಗಬಹುದು. ಹಾಗೆ ಪಾರ್ಟ್ನರ್ಶಿಪ್ ಸಂಬಂಧಪಟ್ಟಂತೆ ಹೆಚ್ಚಿನ ಸಮಸ್ಯೆಗಳು, ಕ್ರಿಟಿಕಲ್ ಸಮಸ್ಯೆಗಳು ಇಲ್ಲಿ ಕ್ರಿಯೇಟ್ ಆಗೋದ್ರಿಂದ ಶನಿ ಗ್ರಹಕ್ಕೆ ಪರಿಹಾರವನ್ನು ಮುಂದುವರಿಸಬೇಕಾಗುತ್ತೆ. ನಿತ್ಯ ಹನುಮಾನ್ ಚಾಲಿಸವನ್ನು ಪಠನೆ ಮಾಡುವುದನ್ನು ಮಾಡಿ. ಮತ್ತು ದಾನ ಧರ್ಮ ನ್ಯಾಯದ ಮಾರ್ಗದಲ್ಲಿ ಏನು ನಡೆದುಕೊಳ್ತಾ ಇದ್ರಿ ಅದೆಲ್ಲವನ್ನು ಮುಂದುವರಿಸೋದ್ರಿಂದ ಕೆಲವು ವಿಷಯಗಳಿಂದ ಪಾರಾಗಬಹುದು. ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿ. ಮನೆಯಲ್ಲಿ ಯಾವಾಗಲೂ ಯಾರಿಗಾದರೂ ಆಹಾರವನ್ನು ನೀಡ್ತಾ ಬಂದಲ್ಲಿ ಸಡನ್ನಾಗಿ ಆಗಬಹುದಾದಂತಹ ಘಟನೆಗಳಿಂದ ಪಾರಾಗಬಹುದು. ಈ ರೀತಿ ನಿಮ್ಮನ್ನು ನೀವು ಸೆಲ್ಫ್ ಕೇರ್ ತೆಗೆದುಕೊಳ್ಳೋದ್ರಿಂದ
ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ನಿತ್ಯ ಗಣಪತಿ ಅಷ್ಟೋತ್ತರವನ್ನು ಪಠನೆ ಮಾಡಿ ಕೇತು ಗ್ರಹದ ಪ್ರಭಾವ ಏನಾಗ್ತಾ ಇರುತ್ತೆ, ನಿಮ್ಮ ಬುದ್ಧಿ ಬೇರೆ ಕಡೆಗೆ ಏನು ಹೋಗ್ತಾ ಇರುತ್ತೆ ಅದರ ಒಂದು ನಿಯಂತ್ರಣ ಆಗುತ್ತೆ. ಪಾಸಿಟಿವ್ ಆಗಿ ಇಲ್ಲಿ ವರ್ಕ್ ಆಗುತ್ತೆ, ಒಳ್ಳೆಯದೇ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.